ಹಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಲೀಟ್ ಆಗಿರುವಂತ ಫೋಟೋಸ್ ಅನ್ನ ಹಿಂಪಡೆಯಬಹುದು ಅಂತಂದು ನಿಮ್ಗೆ ಮೆನ್ಷನ್ ಮಾಡಿದ್ದೆ. ಅದೇ ತರಾನೇ ನಾನು ಡಿಲೀಟ್ ಆಗಿರುವಂತ ಫೋಟೋಸ್ ಅನ್ನ ಒಂದು ಬಿಡ್ಲಾರ್ದಂಗೆ 1 ವರ್ಷ ಹಳೇದಾದ್ರೂ ಕೂಡ ಡಿಲೀಟ್ ಆಗಿರುವಂತ ಫೋಟೋಸ್ ಅನ್ನ ಹಿಂಪಡಿಬಹುದು. ನಾನು ಇದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದೀರಾ ಅಂತಂದ್ರೆ ನಾಯಕ್ ಟೆಕ್ ಇನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವ ದೇಶಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತಂದ್ರೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲರಿಗಿಂತ ಮೊದಲಾಗಿ ನಿಮ್ಗೆ ನನ್ನ ವಿಡಿಯೋನ ತಲುಪುತ್ತೆ. ಆ ಉದ್ದೇಶಕ್ಕೆ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಹಾಗಾದ್ರೆ ಬನ್ನಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಫಸ್ಟಿಗೆ ನಿಮ್ಮ ಪ್ಲೇ ಸ್ಟೋರ್ ಅನ್ನ ಓಪನ್ ಅನ್ನೋದನ್ನ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಸರ್ಚ್ ಬಾರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಕ್ ಡಿಗರ್ ಅಂತಂದ ಸರ್ಚ್ ಮಾಡಿ. ಡಿಸ್ಕ್ ಡಿಗರ್ ನೋಡಿ, ಮೇಲ್ಗಡೆ ಬಂದಿದೆಯಲ್ಲ ಡಿಸ್ಕ್ ಡಿಗರ್ ಅಂತಂದು ಕ್ಲಿಕ್ ಮಾಡಿ. ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನಾನು ಇವಾಗ ಇನ್ಸ್ಟಾಲ್ ಅನ್ನೋದನ್ನ ಮಾಡ್ಕೊತಾ ಇದ್ದೀನಿ. ಇನ್ಸ್ಟಾಲ್ ಅನ್ನೋದು ಆಯಿತು ಗೈಸ್. ಈಗ ನಾನು ಓಪನ್ ಮಾಡ್ಕೊತೀನಿ. ಓಪನ್ ಆದ ನಂತರ ಈ ಥರ ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಇದರಲ್ಲಿ 3 ಆಪ್ಷನ್ಗಳಿವೆ: ಸರ್ಚ್ ಫಾರ್ ಲಾಸ್ಟ್ ಫೋಟೋಸ್, ಸರ್ಚ್ ಫಾರ್ ಲಾಸ್ಟ್ ವಿಡಿಯೋಸ್, ಸರ್ಚ್ ಫಾರ್ ಅದರ್ ಫೈಲ್ಸ್ ಅಂತಂದಿದೆ. ನಾವು ಇದರಲ್ಲಿ ಮೊದಲಿಗೆ ಇದೆಯಲ್ಲ ಆಪ್ಷನ್ನು, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಲೋ ಕೊಡು ಅಂತಂದು ನಮಗೆ ಕೇಳ್ತಾ ಇದೆ. ಅಲೋ ಆಕ್ಸೆಸ್ ಅಂತ ಅನ್ನೋದು ಕೊಡಿ. ಇಲ್ಲಿ ನೀಲಿ ಐಕನ್ ಮೇಲೆ ಇದೆಯಲ್ಲ, ನೀಲಿ ಕಲರು, ಇದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಈ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಕೊಡಬೇಕಾಗತ್ತೆ. ಬ್ಯಾಕ್ ಬನ್ನಿ, ಮತ್ತೆ ಅಲೋ ಕೊಡಿ. ಇವಾಗ ನಿಮ್ಮದು ಡಿಲೀಟ್ ಆಗಿರುವಂಥ ಫೋಟೋಸನ್ನು ಎಲ್ಲ ರಿಕವರಿ ಮಾಡ್ತಾ ಇದೆ, ಹೌದಾ? ಇಲ್ಲಿ ಕೆಳಗಡೆ ಲೋಡಿಂಗ್ ಅನ್ನೋದನ್ನು ಕಾಣ್ತಿದೆಯಲ್ಲ ನಿಮಗೆ, ಸರ್ಚಿಂಗ್ ಸ್ಟೋರೇಜ್ ಅಂತಂದು ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ. ಇವಾಗ ಮೇಲ್ಗಡೆ ಫೋಟೋಸ್ ಬಂದು, ಇವೆಲ್ಲ ಫೋಟೋಸು ಡಿಲೀಟ್ ಆಗಿರೋವಂಥ ಫೋಟೋಸೇ. 1 ವರ್ಷ ಹಳೆಯದು, 2 ವರ್ಷ ಹಳೆಯದು, ಈ ಥರ ನೀವು ಯಾವಾಗ ಡಿಲೀಟ್ ಮಾಡಿದರೂ ಕೂಡ ಹಿಂಪಡೆಯಬೋದು. ಹಳೆ ಫೋಟೋಸನ್ನು, ಡಾಕ್ಯುಮೆಂಟ್ ಆಗಿರಲಿ, ವಿಡಿಯೋಸ್ ಆಗಿರಲಿ, ಅಥವಾ ಆಡಿಯೋಸ್ ಆಗಿರಲಿ, ಎಲ್ಲವೂ ಹಿಂಪಡೆಯಬೋದು. ನಿಮ್ಗೆ ಗೊತ್ತಿರೋದಂಗೆ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಅಂತಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗೈಸ್. ಇದರಲ್ಲಿ ಯಾವ್ದಾರು ನಮಗೆ ಫೋಟೋ ಇವಾಗ ನಮಗೆ ಗ್ಯಾಲರಿಯಲ್ಲಿ ಬೇಕು ಅಂತಂತಂದರೆ, ಡೌನ್ಲೋಡ್ ಮಾಡ್ಕೋಬೇಕಂತಂದರೆ, ಇವಾಗ ನಿಮಗೆ ಎಕ್ಸಾಂಪಲ್ ಒಂದು ಫೋಟೋ ನಾನು ತೋರಿಸ್ತೀನಿ. ವಿಷ್ಣುವರ್ಧನ್ ಸರ್ದವ್ರದ್ದು ಫೋಟೋ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ 3 ಡಾಟ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2ನೇ ಆಪ್ಷನ್ ಬಂದಿದೆ ನೋಡಿ, ಸೇವ್ ದಿಸ್ ಫೈಲ್ ಲೋಕಲಿ ಅಂತಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಮೊಬೈಲ್ ಫೈಲಿಗೆ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ನಾವು ಯಾವುದೋ ಒಂದು ಫೋಲ್ಡರನ್ನು ಸರ್ಚ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಒಂದು ಹೊಸದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನಾನು ಯೂಸ್ ದಿಸ್ ಫೋಲ್ಡರ್ ಅಂತಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಲೋ ಅಂತಂದು ಕೊಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ನೋಟಿಫಿಕೇಶನ್ ಬಂತು ನೋಡಿ, ಸೇವಿಂಗ್ ಫೈಲ್ಸ್ ಸಕ್ಸಸ್ಫುಲಿ ಅಂತಂದು, ಹೌದಾ? ಆಮೇಲೆ ಏನೈತಿ, ಇದನ್ನು ನೋ ಥ್ಯಾಂಕ್ಸ್ ಅಂತಂದು ಮಾಡಿ. ನಾನು ಇವಾಗ ಗ್ಯಾಲರಿಯಲ್ಲಿ ಬರ್ತೀನಿ, ಬ್ಯಾಕ್ ಅಂತ ಹಾಕ್ತೀನಿ. ಗ್ಯಾಲರಿಗೆ ಬಂದಮೇಲೆ ನಮ್ದು ಏನೈತಿ ಅದು ಡೌನ್ಲೋಡ್ ಮಾಡಿರೋಂಥ ಫೋಟೋಸನ್ನು ನಾವು ಇಲ್ಲಿ ಕಾಣ್ಬೋದು ಗೈಸ್, ಹೌದಾ? ಇದೇ ಥರ ನಿಮ್ಮದು ಹಳೇದಾಗಿರೋಂಥ ಫೋಟೋಸನ್ನು ನೀವು ಎಷ್ಟು ವರ್ಷ ಹಳೇದಾದರೂ ಕೂಡ ನಾವು ಹಿಂಪಡೆಯಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ಇಲ್ಲಿ ಅಲೋ ಅಂತಂದು ಕೊಡಬೇಕು. ಆಮೇಲೆ ಇಲ್ಲಿ ಕೆಳಗಡೆ ನೋಟಿಫಿಕೇಶನ್ ಬಂತು ನೋಡಿ, ಸೇವಿಂಗ್ ಫೈಲ್ಸ್ ಸಕ್ಸಸ್ಫುಲಿ ಅಂತಂದು, ಹೌದಾ? ಆಮೇಲೆ ಏನೈತಿ, ಇದನ್ನು ನೋ ಥ್ಯಾಂಕ್ಸ್ ಅಂತಂದು ಮಾಡಿ. ನಾನು ಇವಾಗ ಗ್ಯಾಲರಿಯಲ್ಲಿ ಬರ್ತೀನಿ, ಬ್ಯಾಕ್ ಅಂತ ಹಾಕ್ತೀನಿ. ಗ್ಯಾಲರಿಗೆ ಬಂದಮೇಲೆ ನಮ್ದು ಏನೈತಿ ಅದು ಡೌನ್ಲೋಡ್ ಮಾಡಿರೋಂಥ ಫೋಟೋಸನ್ನು ನಾವು ಇಲ್ಲಿ ಕಾಣ್ಬೋದು ಗೈಸ್,
ಹೌದಾ. ಇದೇ ಥರ ನಿಮ್ಮದು ಹಳೇದಾಗಿರೋಂಥ ಫೋಟೋಸನ್ನು ನೀವು ಎಷ್ಟು ವರ್ಷ ಹಳೇದಾದರೂ ಕೂಡ ನಾವು ಹಿಂಪಡೆಯಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡಿ ಸಪೋರ್ಟ್ ಮಾಡಿ ಗೈಸ್. ಹಾಗಾದರೆ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ.